ಓಂ ಶ್ರೀರಾಮಚಂದ್ರಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮಗೆ ಸಾಧು ಪ್ರಾಣಿಗಳು ಅಂತ ಕರಿತೀವಿ, ಕ್ರೂರ ಪ್ರಾಣಿಗಳು ಅಂತ ಕರಿತೀವಿ, ಹಾಗೆ ಕೆಲವನ್ನು ಮನೆಯಲ್ಲಿ ಸಾಕ್ಕೊಳ್ತೀವಿ, ಹಾಗೆ ಕೆಲವು ಪ್ರಾಣಿಗಳ ವಿಚಾರದಲ್ಲಿ ಜಾಗೃತಿಯಾಗಿರ್ತೀವಿ. ಆದರೂ ಕೂಡ ಕೆಲವು ವಿಚಾರಗಳಲ್ಲಿ ನಮ್ಮ ಪರಂಪರೆಗಳಲ್ಲಿ ನಮ್ಮ ಕಲಿಯುಗದಲ್ಲಿ ಮನೆ ಮಾತಾಗಿರ್ತಕ್ಕಂಥದ್ದೇ ಅಳಿಲು. ಆ ಒಂದು ಸೌಮ್ಯ ಮೃದು ಸ್ವಭಾವ ಅಳಿಲು ಅಂತಕ್ಕಂಥದ್ದೇ ನಮ್ಮ ಮನಸ್ಸಲ್ಲಿ ಬರ್ತಕ್ಕಂಥದ್ದು ಸಾಧು ಪ್ರಾಣಿ ಸಾಧು ಅಂದರೆ ಬಹಳಷ್ಟು ಸೌಮ್ಯವಾಗಿರ್ತಕ್ಕಂಥ ಪ್ರಾಣಿ ಅಂತಕ್ಕಂಥದ್ದನ್ನು ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಇಂದಿನ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಅಳಿಲು ಮನೆಯೊಳಕ್ಕೆ ಬಂದರೆ ಸಾಮಾನ್ಯವಾಗಿ ಒಂದಷ್ಟು ಎಲ್ಲ ಕಡೆ, ಅದು ಸಿಟಿ ಆಗ್ಬೋದು, ಹಳ್ಳಿ ಆಗ್ಬೋದು, ಯಾವುದೇ ಪ್ರದೇಶ ಆಗ್ಬೋದು, ಕೆಲವು ಕಡೆ ಅಳಿಲುಗಳನ್ನು ನಾವು ಸಾಕ್ಷಾತ್ ಕಣ್ಣಾರೆ ಕಂಡಿರ್ತೀವಿ. ನಾವು ಪ್ರಯಾಣ ಹೋಗ್ತಕ್ಕಂಥ ಸಂದರ್ಭ ಇರ್ಬೋದು, ನಮ್ಮ ಮನೆಗಳ ಮೇಲೆ ಓಡಾಡ್ತಾ ಇರ್ತಕ್ಕಂಥದ್ದಾಗ್ಬೋದು, ಸಾಕಷ್ಟು ನಮಗೆ ಅಳಿಲು ದರ್ಶನಗಳಾಗತ್ತೆ. ಅಂತಹ ಅಳಿಲು ಮನೆ ಒಳಗಡೆ ಬಂದರೆ, ಕಚೇರಿಯ ಒಳಗಡೆ ಬಂದರೆ, ದೇವಸ್ಥಾನದ ಒಳಗಡೆ ಬಂದರೆ, ಕಟ್ಟಡದ ಒಳಗಡೆ ಬಂದರೆ ಅದು ಶುಭಾನ ಅಶುಭಾನ ಅಂತಕ್ಕಂಥ ಪ್ರಶ್ನೆಗೆ ನಾವು ಇವತ್ತು ಉತ್ತರವನ್ನು ಹುಡುಕೊಂಡು ಹೋಗೋಣ. ಬಹು ವಿಶೇಷವಾಗಿ ಇದನ್ನೇ ನಾವು ಅಳಿಲು ಶಕುನ ಅಂತ ಕರೀತಾರೆ. ಅಳಿಲು ಶಕುನ ಅಂತ ಕರೀತಾರೆ. ಈ ಅಳಿಲು ಶಕುನ ಅಂದರೆ ಹಿಂದೂ ನಂಬಿಕೆಗಳ ಪ್ರಕಾರ, ನಮ್ಮ ಸಂಪ್ರದಾಯಗಳು ಅಥವಾ ನಂಬಿಕೆಗಳ ಪ್ರಕಾರ ನಮ್ಗೆ ಈಗಾಗಲೇ ಗೊತ್ತು. ಅಳಿಲು ಅಂದ ತಕ್ಷಣವೇ ನಮಗೆ ಬರ್ತಕ್ಕಂಥದ್ದು ಮನಸ್ಸಲ್ಲಿ, ಯಾಕೆಂದರೆ ಸಾಕ್ಷಾತ್ ಹಿಂದೂಗಳಿಗೆಲ್ರಿಗೂ ಬರ್ತಕ್ಕಂಥದ್ದೇನು ಅಂದರೆ ಅದು ಶ್ರೀರಾಮನ ಒಡನಾಡಿ, ಶ್ರೀರಾಮಚಂದ್ರರಿಗೆ ಸಹಾಯ ಮಾಡಿದಂತಹ ಒಂದು ವಿಶೇಷವಾದ ಪವಿತ್ರವಾದ ಪ್ರಾಣಿ ಅಂತಕ್ಕಂಥ ಮನಸ್ಸಿನಲ್ಲಿ ನಮಗೆ ಆ ಭಾವನೆಗಳು ಕೂಡ ಬರುತ್ತೆ. ಅದೇ ರೀತಿ ಅದು ಲಕ್ಷ್ಮಿಯ ಸಂಕೇತ ಕೂಡ ಹೌದು. ಅಳಿಲು ಲಕ್ಷ್ಮಿಯ ಸಂಕೇತ ಕೂಡ ಆಗುತ್ತೆ. ಅಳಿಲು ನಾವು ನೋಡಿದ್ರೇ ಶುಭ, ನೋಡಿದ್ರೆ ದರ್ಶನಂ ಪುಣ್ಯಂ, ಆದರೆ ಸ್ಪರ್ಶ ಮಾಡೋಕ್ಕೆ ಮಾತ್ರ ಹೋಗಬಾರ್ದು. ಕೆಲವು ಕಡೆ ಹೇಳ್ತೀವಿ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ, ಆದರೆ ಅಳಿಲನ್ನು ಮುಟ್ಟಕ್ಕೆ ಹೋಗಬಾರ್ದು. ಅಳಿಲು ಅಷ್ಟು ಸಾಧು ಪ್ರಾಣಿ, ಅಷ್ಟು ಸೌಮ್ಯ. ಅದೇ ಬಂದು ನಿಮ್ಮ ಭುಜದ ಮೇಲೆ ಕುಳಿತ್ಕೊತು ಅದಕ್ಕೆ ಓಕೆ, ನಾವು ಅದಕ್ಕೆ ಹಿಂಸೆ ಅಥವಾ ತೊಂದರೆಯನ್ನು ಕೊಡೋಕ್ಕೆ ಹೋಗಬಾರ್ದು. ಹಾಗಾಗಿ ಅಳಿಲು ಮನೆಯ ಒಳಕ್ಕೆ ಬಂದರೆ ಮಹಾಶುಭ. ಬಂದ ದಿನ, ಬಂದ ಸಮಯ, ಬಂದ ತಿಥಿ, ಬಂದ ನಕ್ಷತ್ರ ಇವೆಲ್ಲವನ್ನು ನೋಡಿದ್ದೆ ಆದರೆ ಇನ್ನೂ ಶುಭ. ಆದರೆ ಅಳಿಲು ಮನೆಯ ಒಳಕ್ಕೆ ಬಂದಾಗ, ಆ ಒಂದು ಬಾಗಿಲಿನ ಮುಖಾಂತರ ಬಂದಾಗ ಅಥವಾ ಕಿಟಕಿಯ ಮುಖಾಂತರ ಏನೇ ಆಗಲಿ ಮನೆಯೊಳಗೆ ಬಂದರೆ ಅದು ಮಹಾಶುಭ. ಯಾವ ರೀತಿಯ ಫಲಗಳು ಅಂದರೆ ಸಂಪತ್ತು ವೃದ್ಧಿ ಆಗೋದು, ದುಷ್ಟ ಜನರ ಸಹವಾಸವನ್ನು ಬಿಟ್ಟು ಅಥವಾ ದುಷ್ಟ ಜನರ ದೃಷ್ಟಿಯಿಂದ ದೂರ ಆಗ್ತಕ್ಕಂಥದ್ದು, ಆರ್ಥಿಕವಾಗಿ ಇಂಪ್ರೂವ್ ಆಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ. ಇನ್ನೇನು ಕೆಲವೇ ದಿನಗಳಲ್ಲಿ ನೀವು ಒಂದು ಅಧಿಕಾರ ಯೋಗ, ಏಕೆಂದರೆ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥ ಸಾಧ್ಯತೆ. ಅಳಿಲ ಆ ಸರ್ವೀಸಿಂದ, ಅಳಿಲ ಒಂದು ಸೇವೆಯಿಂದನೇ ಶ್ರೀರಾಮಚಂದ್ರನಿಗೆ ಒಂದು ಪಟ್ಟಾಭಿಷೇಕ ಯೋಗ ಕೂಡ ಆ ಒಂದು ಹಿನ್ನೆಲೆಯಿಂದ ಕೂಡ ಅದರಿಂದ ಕೂಡ ಬಂತು ಅಂತ ಹೇಳ್ಬೋದು. ಅಥವಾ ಆ ಒಂದು ಅದರ ಸೇವೆಯ ಫಲವಾಗಿ ಶ್ರೀರಾಮಚಂದ್ರಿಗೆ ಒಂದಷ್ಟು ಜಯ ಕೂಡ ಬಂದಿರಬೇಕಲ್ವ. ಅದಕ್ಕೆ ಹಾಗಾಗಿ ಇದನ್ನು ನಾವು ನೋಡೋಕ್ಕೆ ಹೋದಾಗ ಜಯ ಸಿಗ್ತಕ್ಕಂಥದ್ದು, ಅದೃಷ್ಟ ಕೂಡಿ ಬಂದಿರತಕ್ಕಂಥದ್ದು. ಹಾಗೆ ಪ್ರಕೃತಿಯಲ್ಲಿ ಬಹಳ ಸುಂದರವಾದ ಒಂದು ಪ್ರಾಣಿಗಳಲ್ಲಿ ಇದೂ ಸಹ ಒಂದಾಗಿರುತ್ತೆ. ಇನ್ನು ಮಕ್ಕಳಿಂದ ವೃದ್ಧರವರೆಗೆ ಎಲ್ಲರಿಗೂ ಕೂಡ ಇಷ್ಟವಾಗ್ತಕ್ಕಂಥದ್ದು. ಹಾಗಾಗಿ ಇದು ಭಕ್ತಿಪೂರ್ವಕವಾಗಿ ಶ್ರೀರಾಮಚಂದ್ರಿಗೆ ಒಂದು ಸಹಾಯ ಮಾಡಿದ ಪ್ರಾಣಿ ಕೂಡ ಆಗಿರುತ್ತೆ. ಹಾಗಾಗಿ ಅಳಿಲಿಂದ ಕೀರ್ತಿ ಪ್ರತಿಷ್ಠೆಗಳು, ಆರ್ಥಿಕವಾಗಿ ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು. ಅದರಲ್ಲೂ ಬೆಳಗಿನ ಜಾವ ನೀವು ಅಳಿಲ ದರ್ಶನ ಮಾಡಿಕೊಂಡ್ರೆ ಸಂಧ್ಯಾ ತನಕ ನಿಮಗೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಪರಿಪೂರ್ಣ ಆಗ್ತಕ್ಕಂಥದ್ದು. ಹಾಗೆ ಅಳಿಲು ಮೇಲೆ ಬಿದ್ದರೂ ಕೂಡ ಒಳ್ಳೆಯದು, ಆದರೆ ಒಂದು ಅಳಿಲು ಕನಸಲ್ಲಿ ಕಾಣಿದ್ರೆ ಇನ್ನೂ ಒಳ್ಳೆಯದು. ಆದರೆ ಎಲ್ಲರಿಗೂ ಕಾಡ್ತಕ್ಕಂಥ ಪ್ರಶ್ನೆ, ನಮ್ಮ ಪಾಡು ನಾವು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್, ಅಳಿಲೆಲ್ಲೋ ಅಡ್ಡ ಬಂದುಬಿಡ್ತು, ಅದ್ರ ಮೇಲೆ ಅಳಿಲ ಮೇಲೆ ನಾವು ವಾಹನ ಬಿಟ್ಬಿಟ್ಟಿದ್ದೀವಿ ಅಂದಾಗ ಅದಕ್ಕೆ ನೀವು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳೇಬೇಕು. ಅದಕ್ಕೆ ಏನು ಪ್ರಾಯಶ್ಚಿತ್ತ ಮಾಡ್ಕೋಬೋದು? ಸಾಕ್ಷಾತ್ ಶ್ರೀರಾಮಚಂದ್ರನ ಮೆರವಣಿಗೆ ಇರ್ಬೋದು, ಅಥವಾ ರಾಮಚಂದ್ರರ ಒಂದು ವಿಶೇಷವಾದ ಭಜನೆ ಇರ್ಬೋದು, ಹನುಮಾನ್ ಭಜನೆ ಇರ್ಬೋದು. ಒಂದಷ್ಟು ಜನಕ್ಕೆ ಅನ್ನ ದಾನವನ್ನು ಮಾಡೋದ್ರಿಂದ ಬಹಳಷ್ಟು ಶುಭ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ಅಳಿಲು ಮನೆ ಒಳಗಡೆ ನಾವು ವಾಸಿಸ್ತಕ್ಕಂತಹ ಒಂದು ಪ್ರದೇಶಗಳಲ್ಲಿ ಓಡಾಡಿದೆ ಅಂದರೆ ಅಲ್ಲಿ ಗ್ರಹಕಾಟ ಇಲ್ಲ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.